ಹೈಯೆಸ್ಟ್ ಕೋರ್ಟ್ ಯಾವುದು ಇಂಡಿಯಾದಾಗ? ಸುಪ್ರೀಂ ಕೋರ್ಟ್. ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಾಗ ಅತಿ ಹೈಯೆಸ್ಟ್ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಸಿವಿಲ್ ಕೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ದಾಗ ಕೇಳ್ಕೊಡ್ರಿ. ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಆದೇಶ ನಿಮ್ಮ ಜೊತೆ ಮಾತಾಡ್ಬೇಕು. ಒಂದೇ ಸಣ್ಣದ ಒಂದು ಸಣ್ಣದ ಕೋರ್ಟಲ್ಲಿ ಮೆಸೇಜ್ ಹಾಕಿದ್ದಾರೆ ಸರ್, ಸೋಮವಾರ ಬರುತ್ತೆ ಆರ್ಡರ್ ಆಗಿದೆಯಾ? ಆರ್ಡರ್ ಆಯಿತು. ನಿಮ್ಮ ಪ್ರೊಟೆಕ್ಷನ್ ಕೂಡ ಅಂತ ಬಂತು. ಸೋಮವಾರ ಬರುತ್ತೆ ಸರ್. ಅಲ್ಲ, ಆರ್ಡರ್ ಆಯಿತು. ನಿಮ್ಮ 3 days ಆಗಿದೆ. ಧರ್ಮೇಶ್ ಅವ್ರಿಗೆ, ಯೋಗೇಶ್ ಅವ್ರಿಗೆ ಮತ್ತು ಅವ್ರ ಬ್ರದರ್ಸ್ಗೆ ಸುಪ್ರೀಂ ಕೋರ್ಟ್ದಾಗ ನಿಮಗೆ ಈಗಲೂ ಕೊಡಬೇಕು ಸರ್. ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಪ್ರೆಸ್ನವ್ರಿಗೆ ಬಿಡ್ರಿ ಕೆಲಸ ಮಾಡಕ್ಕೆ. ಪೊಲೀಸ್ ಮಾಡಿದ್ರೆ ಸರಿ ಇಲ್ಲ, ಅವ್ರು ತೋರಿಸ್ತಾರಿಲ್ಲ. ಕೋರ್ಟ್ಗೆ ಹೋಗ್ರಿ. ನಮ್ದು ಏನಿದ್ರು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ಬೇಕು ಸರ್. ನಾವು ನೀವು ಹೇಳ್ದಿಕ್ಕಿರಂಗಿಲ್ಲ, ಯಾರು ಹೇಳ್ದಿಕ್ಕಿರಂಗಿಲ್ಲ. ಈಗ ಕಮಿಷನರ್ ಸಾಹೇಬ್ ಎಲ್ಲ ಕೇಳ್ಕೊಂಡು ಬಂದಿದ್ದೀರಿ. ನಾವಲ್ಲ, ಯಾರವ್ರು ಹೇಳ್ಯಾರ ಎಲ್ಲ ಕೇಳ್ಕೊಂಡು ಲೀಗಲ್, ನಮಗೂ ಲೀಗಲ್ ಪಿ ಪಿ ಇರ್ತಾರೆ, ಎಸ್ ಪಿ ಇರ್ತಾರೆ, ಎಲ್ಲ ಪ್ರಾಸಿಕ್ಯೂಷನ್ ನಮ್ಮದೇ ಅಲ್ಲ. ಬರ್ತೀವಿ ಕೇಳ್ಕೊಂಡು ಕೇಳ್ಕೊಂಡು ಆದಮೇಲೆ ಹಿಂದಿನ ಸರ್ವೆ ಯಾವ ಅದು ನೀವು ಅದಕ್ಕೆ ನೀವು ಹೇಳೋದು ನನಗೆ ಗೊತ್ತಿಲ್ಲಪ್ಪ. ನೀವು ಅದು ಪ್ರೊಟೆಕ್ಷನ್ ಕೊಡೋ ಅಂದ್ರೆ ಜನವರಿ 22 23 ಒಂದು 20 ತಿಂಗಳು ಕೊಡೋದು ನಿಮಗೆ ಮುಂದೆ ನಾನು ಸರ್ವೆ ಮಾಡ್ತೀವಿ. ಗೌರ್ಮೆಂಟ್ ಸರ್ ಯಾರೋ ನಾವು ಕೊಟ್ಟಿದ್ದೀವಿ ರೀ, ನಮ್ಗೆ ಗೊತ್ತಾಗಬೇಕಲ್ಲ. ನಾವೇ ಇದು ಕಸ್ಟಮರ್ ಸರ್ವೆ ನಂಬರ್ ಅಂತ ವಿಧಾನ ಪ್ರೈವೇಟ್ ಅಲ್ಲಿ ಕರ್ಕೊಂಡು ಮಾಡಿಸ್ಬೋದು ಸರ್. ಇವತ್ತು ನೀವು ಗೌರ್ಮೆಂಟ್ ಸರ್ ಯಾರು ಬರಲಿ, ನಮ್ಗೆ ಕೊಟ್ಟಿರೋ ನೋಟಿಸ್ ಬಂದಿರೋದು ಅಕ್ಕಂಬರ್ತಾರೆ. ನೀವು ಅದನ್ನು ಕೋರ್ಟ್ ತಿಳ್ಕೊಡಪ್ಪ. ಇನ್ಸ್ಪೆಕ್ಟರ್ ಸರ್ವೆ ಮಾಡಿಲ್ಲ ಅಂತ ನೀವು ಹೋಗ್ಬಿಡಿ. ನಾನು ಸಪ್ಲಿಮೆಂಟ್ ಗೌರ್ಮೆಂಟ್ ಸರ್ವೆ ಸರ್ ಒಂದು ನಿಮಿಷ, ನಿಮಗೆ ನೀವು ವಕೀಲ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ನಿಮಗೆ ಅನಾನುಕೂಲವಾಗಿ ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ನನಗೆ ಅನಾನುಕೂಲ ಇಲ್ಲಪ್ಪ. ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲನೆ ಮಾಡ್ತೀನಿ. ಹೌದು, ನೀವು ಮಾಡಿ ಸರ್, ಏನು ಮಾಡೋಕ್ಕೆ? ನೀವು ಮಾಡಿ ಸರ್, ನಾನು ಬೇಡ ಅಂತ ಹೇಳ್ತಿಲ್ಲ. ನಿಮಗೆ 4 ವೀಕ್ ಟೈಮ್ ಇದೆ ಅಲ್ವಾ? 4 ವೀಕ್ ಮುಗಿದಿಲ್ಲಲ್ಲ ಇನ್ನು? 3 ವೀಕ್ ಪ್ಲಸ್ 1 ವೀಕ್ ರಿಪೋರ್ಟ್ ಕೊಡೋಕ್ಕಲ್ವಾ? 1 ವಾರ ರಿಪೋರ್ಟ್ ಸರ್ ಅಲ್ವಾ ಸರ್? 4 ವೀಕ್ ಅಲ್ವಾ ಸರ್ ಟೋಟಲ್? ಇವಾಗ ಸುಪ್ರೀಂ ಕೋರ್ಟಲ್ಲಿ ನಮ್ಮದು ಮಿಸ್ಲೇಜ್ ಪೆಂಡಿಂಗ್ ಇದೆ. ಸೋಮವಾರದವರೆಗೂ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳ್ತೀನಿ. ಒಂದೇ ಸಾರಿ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ DC ಆಯ್ತು ಸರ್, ಹೇಳ್ತೀವಿ ಸರ್, ಆಯಿತಾ? ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ನಮಗೆ ಸೋಮವಾರದವರೆಗೂ ಟೈಮ್ ಕೊಡಿ ಅಂತ ಅವ್ರಿಗೆ ಕೇಳ್ತೀವಿ, ಆಯಿತಾ? ಸೋಮವಾರದವರೆಗೂ ನೀವು ದಯವಿಟ್ಟು ಅವಕಾಶ ಕೊಡಿ. ಇಲ್ಲಿ ಏನಂದರೆ ಸರ್, ನಿಮಗೆ ಪೊಲೀಸು ಒಂದು ಕಾಯಿನಲ್ಲಿ ವಕೀಲರ ಪಾತ್ರ ಏನಿರುತ್ತೆ ಅಷ್ಟೇ ಪೊಲೀಸರ ಪಾತ್ರ ಇರುತ್ತೆ. ಅವಾಗಲೇ ಅದು ಕಾಯಿನ್ ಆಗಕ್ಕೆ ಸಾಧ್ಯ, ಅದು ಹಣದ ಬೆಲೆ ಸಿಗುತ್ತೆ. ಅದೇ ರೀತಿ ನ್ಯಾಯ ಸಿಗಕ್ಕೆ ಸಾಧ್ಯ. ಆಯ್ತು ಸರ್, ಆಯ್ತು. ಸುಪ್ರೀಂ ಕೋರ್ಟ್ ಆದೇಶ ಅದಕ್ಕೆ ನಿಮಗೆ ಸರ್ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿ ಸರ್. ಒಂದು ನಿಮಿಷ ಸರ್, ದಯವಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿ ಸರ್. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡೋದ್ರ ಜೊತೆಗೆ ನಿಮಗೂ ಅಧಿಕಾರ ಇರುತ್ತೆ. ಈ ಪರಿಸ್ಥಿತಿನ ನೀವು ಹೇಳೋದಕ್ಕೆ ನಿಮಗೆ ಇರುತ್ತೆ. ಅಲ್ಲಲ್ಲ, ಸುಪ್ರೀಂ ಕೋರ್ಟ್ ಇಸ್ ಫೈನಲ್ ಫೈನಲ್ ಸರ್. ಆದೇಶ ಫೈನಲ್ ಇರ್ಲಿ. ಸುಪ್ರೀಂ ಕೋರ್ಟ್ ಆದೇಶ ಫೈನಲ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಸುಪ್ರೀಂ ಕೋರ್ಟಿಗೆ ನೈಜ ಪರಿಸ್ಥಿತಿನ ಗಮನಕ್ಕೆ ತರೋದು ನಿಮ್ ಕರ್ತವ್ಯ ಇರುತ್ತೆ. ನಿಮ್ ಕರ್ತವ್ಯನೇ ಇರುತ್ತೆ ಅಂತ ನಾವ್ ಹೇಳ್ತಾ ಇರೋದು. ನಿಮ್ ಕರ್ತವ್ಯನೇ ಇರುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ನಿಮ್ ಕರ್ತವ್ಯನೇ ಇರುತ್ತೆ ಸರ್. ನೈಜ ಮಾಹಿತಿ ಸುಪ್ರೀಂ ಕೋರ್ಟಿಗೆ ಕೊಡೋದಕ್ಕೆ ಹೇಳಿ ಸರ್, ಹೇಳಿ ಇವಾಗ ಹೇಳಿ. ನೋಡ್ರಿ, ಇದು ಎಲ್ಲಿ ಎಲ್ಲ ವಾಸ್ತವಿಕ ಸ್ಥಿತಿಯನ್ನು ನಮ್ಮ ಮೇಲವ್ರು ಗಮನಿಸ್ತೀವಿ. ಅವರು ಕೂಡ ಮಾತಾಡಿದ್ದಾರೆ. ಇಲ್ಲ ಸುಪ್ರೀಂ ಕೋರ್ಟ್ ಅಂತ ಕಂಪ್ಲೇಂಟ್ ಮಾಡಲೇಬೇಕು. ನಾವು ಕಂಪ್ಲೇಂಟ್ ಮಾಡಿ. ಆಯ್ತು ಸರ್, ಆಯ್ತು. ನಿಮ್ಮ ಮೇಲಿನ ಅಧಿಕಾರಿಗಳು ಏನು ಪ್ರಾಸಿಕ್ಯೂಷನ್ ಸೈಡ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಧಿಕಾರ ಇರುತ್ತೆ ನೈಜ ಮಾಹಿತಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ. ಈಗ ವಕೀಲರು ನನ್ನ ಕಡೆ ಏನಿಲ್ಲ. ನಾವು ಮೊದಲೇಕ ಅವ್ರು ಯಾರು ಧರ್ಮೇಶ್ ವಿಷಯದಿಂದ ಮಹೇಶ್ ನಂದೆಲ್ಲ ಕೆಲಸ ಮುಗಿಸ್ತಿರಲಿಲ್ಲ. ಅವ್ರ ಮಧ್ಯೆ ಕೇಳಿ ನೀವು ವೇಟ್ ನೋಡ್ಕೋಬೋದು. ನಂದು ಏನಿಲ್ಲ. ಆಯ್ತು ಸರ್, ನಾವು ಮೇಲಿನ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಸರ್. ದಯವಿಟ್ಟು ಸೋಮವಾರ ನಾನು ಮೇಲ್ನವರಲ್ಲ, ನನ್ನ ಕಮಿಷನರ್, ನನ್ನ ಮೇಲ್ನವ. ಅವರಿಗೆ ಅವ್ರು ಹೇಳಿದಾರ ಬಂದಿನಿ, ನಾನು ನಿಂದ್ರಿಸಕ್ಕಾಗಲ್ಲ. ನೀವು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಏನಾದ್ರು ಮಾಡ್ಬೋದು. ನಾ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಪ್ಲೈ ಮಾಡ್ತೀನಿ. ದಯವಿಟ್ಟು ಅಡೆತಡೆ ಬರ್ತಾ ಇಲ್ಲ. ಯಾರಾದ್ರೂ ಅಡೆತಡೆ ಬಂದ್ರೆ ಕಾನೂನದಾಗ ಏನು ಮ್ಯಾಕ್ಸಿಮಮ್ ಐತಲ್ಲ ಅದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಆಯ್ತು, ನಾವು ತೊಂದರೆ ಮಾಡಕ್ ಹೋಗ್ಬೇಡ್ರಿ. ನೀವೇನೇ ತೊಂದರೆ ಕೊಡ್ತಾ ಇಲ್ಲ. ನನ್ನ ಜೊತೆ ಮಾತಾಡಿದ್ರೆ
ಮಾತಾಡ್ತೀವಿ, ಅವಕಾಶ ಕೊಡಿ. ನನ್ನ ಜೊತೆ ಮಾತಾಡಿದ್ರೆ ಮೀನಿಂಗ್ಲೆಸ್. ನಿಮ್ಮ ಆಯ್ತು ಮುಂದೆ ಸರ್, ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡಿ. ಕಮಿಷನರ್ ಸಾಹೇಬರಿಗೆ ನಮ್ಮ ಡಿಪಾರ್ಟ್ಮೆಂಟ್ದವರಿಗೆ ಅವರಿಗೆ ಮಾಹಿತಿ ಅವ್ರ ಹತ್ರನೇ ಕೇಳ್ತೀವಿ. ಸ್ವಲ್ಪ ಅಲ್ಲಿ ಒಂಚೂರು ಒಂದೇ ಸ್ವಲ್ಪ ನಾವು ಅವರು ಮೊನ್ನೆ ಬಂದಾಗ ನಿಮ್ಗೆ ಅರ್ಥ ಆಗಲಿಲ್ಲ. ಮಾತಾಡಿದ್ದೀವಿ. ಮೊನ್ನೆ ಬಂದಾಗ ಅರ್ಥ ಆಗಲಿಲ್ಲ. ಮಾತಾಡಿದ್ದೀವಿ. ಇವತ್ತು ಹೇಳಿದ್ರೆ ನಾನು ಏನು ಮಾಡಲಿ? ಅವ್ರು ಇಲ್ಲ, ದಯವಿಟ್ಟು ಇರಿ. ಕೆಲಸ ಸ್ಟಾರ್ಟ್ ಮಾಡ್ತೀರಪ್ಪ. ಏ ಇವರು ಇಪ್ಪತ್ತೊಂದಲ್ಲ, ಆಲ್ರೆಡಿ ಮುಗೀತು, ಮೊನ್ನೆ ಮುಗೀತು. ಅವ್ರಿಗೆ ಸಾಕು. ಮತ್ತೆ ಇನ್ನೂ ಎಷ್ಟು ದಿನ ಕೊಡ್ಬೇಕು? ನಾನು ನಮ್ದು ನೀರು ಕ್ಯಾಶ್ ಕುತ್ತಿಗೆ ಬಂದು ಮತ್ತೆ ನೀರು ಮೇಲೆ ಹರಕ್ತು. ಅವಾಗ ಇನ್ನೂ ಮಾಡೋದು ನೀವೇನಿದ್ರು ಕೋರ್ಟ್, ಸುಪ್ರೀಂ ಕೋರ್ಟ್ ಹೋಗ್ರಿ. ಇಲ್ಲಿ ನಮ್ಮ ಲೆವೆಲ್ ಬಗೆಯಿರುವಂಥದ್ದಲ್ಲಿ ಸುಪ್ರೀಂ ಕೋರ್ಟ್ನಾಗೆ ಬಗೆಯಿರೋದು. ಹಾಕ್ಬಿಡು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055.